ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ಬರ್ರಿ ಫ್ರೆಂಡ್ಸ, ಇವತ್ತಿನ ಬ್ಲಾಗಲ್ಲಿ ಏನು ವಿಶೇಷತೆ ಐತೆ ಅಂತ ನೋಡೋಣ. ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ. ನಾನು ಅಡುಗೆ ಮಾಡಾಕತ್ತೇನೆ ರೀ. ಸೊ ಅಡುಗೆ ಏನಪ್ಪ ಇವತ್ತು ಸ್ಪೆಷಲ್ ಅಂದ್ರೆ ಇದು ಚೌಳಿಕಾಯಿ ಪಲ್ಯ ಮಾಡಾಕತ್ತೇನೆ ರೀ. ಸೊ ಆಮೇಲೆ ಚೌಳಿಕಾಯಿ ಪಲ್ಯ, ಹೆಸರು ಕಾಳು ಸಾರು ಮಾಡೋಕ್ಕಂತಂದು ಈ ಕಡೆ ಹೆಸರು ಕಾಳು ಹಾಕಿದ್ದೀನಿ. ನೆಂದಿದ್ದು ರೀ ಇವು. ಮೊನ್ನೆ ಅಂದ್ರೂ ಇದು ನೆನೆ ಹಾಕಿದ್ದಾರೆ. ಸೊ ಅದನ್ನು ಹಂಗೆ ಫ್ರಿಜ್ಜಲ್ಲಿ ಇಟ್ಟು ಹಂಗೆ ಊರಿಗೆ ಹೋಗ್ಬಿಟ್ಟೆ. ನಂಗೆ ಮಾಡೋಕ್ಕೆ ಆಗಲಿಲ್ಲ. ಅದ್ರ ಸಂಬಂಧ ಈಗ ನಾನು ಅದೇ ಸಾರು ಮಾಡಿದ್ರತಂತಂದು ತೊಗೊಂಡಿದ್ದೀನಿ ರೀ. ಆಮೇಲೆ ಇದು ಹುರ್ಕೊಳಾಗತ್ತೀನಿ ನೋಡಿರಿ. ಚಲೋ ತಂಗೆ ತೊಳೆದು ಹುರ್ಕೊಳಾಗತ್ತೀನಿ. ಸೊ ಈ ಕಡೆ ನೋಡಿರಿ ಹೆಸರು ಕಾಳು ಆಮೇಲೆ ಚೌಳಿಕಾಯಿ ಎಲ್ಲ ಹುರ್ಕೊಂಡೀನಿ. ಇದು ತೊಗೊಂಡು ಈಗ ಎಲ್ಲ ಫ್ರೈ ಮಾಡ್ಕೊಳಾಗ್ತೈತಿ. ಚಲೋತ್ನಾಗ ನಾವು ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡು ಆಮೇಲೆ ಉಳ್ಳಾಗಡ್ಡಿ ಟಮಾಟಿ ಎಲ್ಲ ಹಾಕಿ ನಾವು ಕುಕ್ಕರ್ನಾಗ ಅಂದ್ರೆ ಒಂದು ವಿಸಲ್ನಾಗ ಇದು ಪಲ್ಯ ರೆಡಿ ಆಗಿಬಿಡ್ತೈತೆ ರೀ. ಸೊ ನಾನು ಜಾಸ್ತಿ ಇದು ಕುಕ್ಕರ್ನಾಗ ಮಾಡೋದು, ಯಾಕಂದ್ರೆ ನಂಗೆ ಕುಕ್ಕರ್ ಚಲೋ ಆಕೈತೆ ರೀ. ಕುಕ್ಕರ್ನಾಗ ಮಾಡಿದ್ರೆ ಮಸ್ತ್ ಆಕೈತೆ ರೀ. ಇದು ಹಂಗೆ ನಾವು ಕುಚ್ಚಾಕ್ ಹೋದ್ರೆ ಒಂದು ತಾಸು ಗಟ್ಟಲೆ ನಾವು ಕುದಿಸಿ ಅಂತ ಕುಂತು ಬಿಡ್ಬೇಕು ರೀ. ಅದ್ರ ಸಂಬಂಧ ನಾನೇನು ಮಾಡ್ತೀನಪ್ಪ ಅಂದ್ರೆ ಇದನ್ನು ಒಂಚೂರು ಕುಕ್ಕರ್ನಾಗ ಮಾಡಿಬಿಡ್ತೇನೆ ರೀ. ಒಂದು 5 ನಿಮಿಷದಾಗ ಪಲ್ಯ ರೆಡಿ ಆಗಿಬಿಡ್ತೈತೆ ರೀ. ಈಗ ನೋಡಿರಿ ಇದು ರೆಡಿ ಆಗೈತಿ. ಸೊ ಆಲ್ರೆಡಿ ಫ್ರೈ ಆಗ್ಯದ. ನಾನು ಗ್ಯಾಸ್ನ ಆಫ್ ಮಾಡಿದ್ದೀನಿ. ಈಗ ಈ ಕಡೆ ಟಮಾಟಿ ತೊಗೊಂಡೇನಿ, ಆಮೇಲೆ ಉಳ್ಳಾಗಡ್ಡಿ ಎಲ್ಲ ತೊಗೊತೀನಿ. ಸೊ ನೋಡ್ರಿ, ಇದರಿಂದ ನಮ್ಮ ಮನೆಯಾಗಿಂದ ಸ್ಪೆಷಲ್ ರೀ. ತರಕಾರಿ ಬುಟ್ಟಿ ಎಲ್ಲ ಮನೆ ಮುರಿದಿತ್ತು, ಅದು ಕೂಡ ಹಾಕಿ ಬಂದೇನೆ. ಸೊ ಹಾಕಿ ಬಂದಿದ್ದಕ್ಕೆ ಇಲ್ಲಿ ನೋಡಿರಿ, ಅದು ನಾನು ನಿನ್ನೆ ಇಡ್ಲಿ ಪಾತ್ರೆ ತೊಗೊಂಡು ಬಂದಿದ್ದಿಲ್ಲ ರೀ. ಅದು ನಾನು ಮದುವೆಯಾಗಿಂದ ಕೊಟ್ಟಿದ್ದು ಇಡ್ಲಿ ಪಾತ್ರೆ ನೋಡಿರಿ. ಎಲ್ಲ ತೊಳೆದಿಟ್ಟೇನೆ. ಎಲ್ಲ ತುಕ್ಕು ಹಿಡ್ದಿದ್ದು ರೀ. ಭಾಳ ಒಂಥರ ತುಕ್ಕು ಹಿಡ್ದು ತೂತು ಬಿದ್ದಂಗೆ ಆಗ್ಬಿಟ್ಟವ್ರಿ ಎಲ್ಲ ಸಾಮಾನು. ನಾನು ಬಾಂಡೆ ಸಾಮಾನು ಭಾಳ ಬೇಜಾರಾತ್ರಿ ಅದನ್ನೆಲ್ಲ. ಸೊ ನೋಡಿ, ಮತ್ತು ನನಗೆ ಇಡ್ಲಿ ಪಾತ್ರೆ ಒಂದಿತ್ತು ರೀ ಜರ್ಮನಿಂದ. ಅದೊಂದು ಬಾಕ್ಸ್ ಮೊನ್ನೆ ಅದನ್ನ ತೊಗೊಂಡು ಬಂದೇನಿ ರೀ. ಅದು ತಂದು ಭಾಳ ಒಂದು 20 ದಿನ ಆಗಿತ್ತು ರೀ. ಅದು ಕೂಡ ಮನ್ಯಾಗಿಂದ ಸಾಮಾನು ಇದ್ದು ರೀ. ಸಾಮಾನು ಏನಪ್ಪ ಅಂದ್ರೆ ಇದು ಕೆಲಸದ ಮನ್ಯಾಗ ಕುಕ್ಕರ್ ಕೊಟ್ಟಿದ್ರು ರೀ. ಕುಕ್ಕರ್ ಅವೆಲ್ಲ ಹೋಗಿದ್ವು ರೀ. ಅದನ್ನ ಹಾಕಿ ನಾನು ಅದನ್ನು ಡಬ್ಬಿ ತೊಗೊಂಡು ಬಂದೆ. ಸೊ ಅದನ್ನೂ ಒಂದಿನ ತೆಗೆದ್ರೆ ನಾನು ಕೆಳಗಡೆ ತೋರಿಸ್ತೀನಿ. ಇದು ಇಡ್ಲಿ ಪಾತ್ರೆ ಅಂದರೆ ವಿಸಲ್ತಿದ್ರು ನೋಡ್ರಿ. ಇದು ವಿಸಲ್ ಎಲ್ಲ ಕ್ಲೀನಾಗಿ ತೊಳೆದು ನೀರು ಹೋಗಕ್ಕಂತಂದು ಇಟ್ಟಿದ್ದೆ. ಸೊ ಈಗ ಆಲ್ರೆಡಿ ನೀರು ಹೋಗ್ಯದ್ರೆ ಅದು ತೆಗೆದು ಇಟ್ಬೇಕು. ಅದಕ್ಕೆ ಹ್ಯಾಂಡಲ್ ಒಂದು ನಾನು ಫಿಟ್ ಮಾಡಿ ತೆಗೆದಿಡ್ತೇನೆ ರೀ. ಅಂದರೆ ಹ್ಯಾಂಡಲ್ ಅದಾವ್ರಿ. ಇದಕ್ಕೆ ಅದ್ರ ಮ್ಯಾಲೆ ಇಟ್ಟೆ ನೋಡ್ರಿ. ಅದು ತರಕಾರಿ ಬುಟ್ಟಿ ಏನು ಮಾಡ್ತೀರಿ. ಈಗ ಒಂದೇ ಉಳ್ಳಾಗಡ್ಡಿ ತೊಗೊಂಡೇನಿ ರೀ ಇದಕ್ಕೆ ಪಲ್ಯಕ್ಕೆ. ನೋಡ್ರಿ ಕುಕ್ಕರ್ ಇಟ್ಟೇನಿ. ಆಮೇಲೆ ಈ ಕಡೆ ಪಲ್ಯ ರೆಡಿ ಆಗತ್ತೈತಿ. ಸೊ ಉಳ್ಳಾಗಡ್ಡಿ ಟಮಾಟಿ ಹಾಕೀನಿ. ಇದಕ್ಕೆ ಜಾಸ್ತಿ ಏನು ಹಾಕಿಲ್ಲ. ಕರಿಬೇವು ಇರಲಿಲ್ಲ, ಕರಿಬೇವು ಹಾಕಿಲ್ಲ. ಸೊ ಸ್ಕಿಪ್ ಮಾಡೇನಿ ಕರಿಬೇವು ಎಲ್ಲ. ಈಗ ಖಾರ ಪುಡಿ ಹಾಕ್ತೀನಿ. ಸೊ ಖಾರ ಪುಡಿ ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತೀನಿ. ಜಾಸ್ತಿ ನಾನು ಖಾರ ತಿಂತೀನಿ. ಸೊ ನಂಗೆ 2 ಚಮಚ ಆಗಷ್ಟು ನಾನು ಖಾರ ಹಾಕ್ಕೊಂಡಿನಿ. ಕುಕ್ಕರ್ ನೋಡ್ರಿ ಅದು ಸೌಂಡ್. ಇಡೀ ಹುಬ್ಬಳ್ಳಿ ಜನ ಇಲ್ಲೇ ಬರ್ಬೇಕ್ರಿ. ಎಲ್ಲೈತಪ್ಪ ಮನಿ ಆಪಿನ ಮನಿ ಅಂತಂದು ಕುಕ್ಕರ್ ಸೀಟಿ ಕೇಳಿಬಿಟ್ರೆ. ಸೊ ಈಗ ಇದನ್ನು ಹಾಕ್ಕೊಂಡು ಬಿಡ್ತೀನಿ. ನೋಡಿರಿ, ಇದನ್ನು ಹಾಕ್ಕೊಂಡು ಒಂದು ವಿಸಲ್ಗೆ ನಾನು ಇದನ್ನು ಕುಕ್ಕರ್ನ ಅದನ್ನು ಆಗೋ ಮಟ್ಟ ನನಗೆ ಮಾತಾಡೋಕೆ ಸೌಡಿದ್ದೀರ ಅಂತ ಒಂದು ವಿಸಲ್ ಅಷ್ಟೇ ನಾನು ಕೂಗಿಸ್ತೀನಿ ರೀ. ನೋಡಿರಿ ಇಷ್ಟಾಗಿದೆ. ಟೈಮ್ ನೋಡಿದ್ರೆ 7:15 ಆಗಿತ್ತು ರೀ. ಕಡೆ ನೋಡ್ರಿ ಪಲ್ಯನ ರೆಡಿ ಆಯ್ತು ನಂದು. ಪಲ್ಯ ನೋಡ್ರಿ ಯಾವ ರೀತಿ ಆಗುತ್ತೆ. ಕುಕ್ಕರ್ನಾಗ ಮಾಡಿದ್ರೆ ಜಲ್ದಿ ಕೆಟ್ಟಿದ್ದೆ. ಸಣ್ಣ ಕುಕ್ಕರು, ಅದು ಹ್ಯಾಂಡಲ್ ಮುರಿದೈತೆ ನೋಡ್ರಿ. ಅದು ಮೊನ್ನೆ ಬಾಂಡೆ ಹೊರಗಡೆ ತೊಗೊಂಡು ಹೊಂಟೇನಿ ರೀ. ಸೊ ಮುರಿದು ಬಿಡ್ತು. ಇದು ಹವಾ ತೆಗಿಯಾಕತ್ತೀನಿ ರೀ. ಸೊ ಹೆಸ್ರು ಕಾಳು ಹಾಕಿದ್ನಲ್ಲ ರೀ ಕುದಿಯಾಕಂತಂದು ನೋಡ್ರಿ. ಕುದ್ದಿದವ್ರೆ. ಈಗ ನಾನು ಇದನ್ನು ಮ್ಯಾಶ್ ಮಾಡ್ಕೊತೀನಿ ರೀ. ಮ್ಯಾಶ್ ಮಾಡಿ ಇದನ್ನು ಕುದಿಯಾಕಂತಂದು ಇಟ್ಟು ಒಗ್ಗರಣೆ ಕೊಡ್ತೇನೆ ರೀ. ಸಾರನ್ನು ಮ್ಯಾಶ್ ಮಾಡಿ ನೋಡಿ
ಈಗ ಕುದಿಸಿ ಒಂದು ಸೈಡ್ ಇಟ್ಕೊಂಡಿದ್ದೀನಿ. ಆಮೇಲೆ ಈ ಕಡೆ ಸಾಸಿವೆ ಜೀರಿಗೆ ಹಾಕ್ಕೊಂಡಾಗತ್ತೇನೆ ರೀ. ಚಿಟಪಟ ಹಣ್ಣಾಗ ಇಲ್ಲೇ ಸೊ ಲೋ ಫ್ಲೇಮ್ದಾಗಿರ್ತೀನಿ ಗ್ಯಾಸ್ನ, ಯಾಕಂದ್ರೆ ಒಗ್ಗರಣೆ ಕೊಡಾಗತ್ತೇನೆ ರೀ. ಸೊ ಇದು ಎಂತಪ್ಪ ಬೆಳ್ಳುಳ್ಳಿ ಹಾಕ್ಕೊಂಡ್ಮೇಲೆ ಇದನ್ನು ಒಗ್ಗರಣೆ ಕೊಡ್ತೀನಿ ರೀ. ಫೈನಲಾಗಿ ಸಾರನ್ನೂ ಒಗ್ಗರಣೆ ಕೊಟ್ಟೆ ರೀ. ಸೊ ನೋಡಿ ಸಾರಂತರೂ ರೆಡಿ ಆಯಿತು ನಮ್ಮದು. ಸೊ ಎಣ್ಣೆ ನಾನು ಕಮ್ಮಿ ಯೂಸ್ ಮಾಡ್ತೀನಿ ರೀ, ಯಾವಾಗಲೂ ಈ ಥರ ಸಾರು ಮಾಡಿದ್ದೀನಿ. ಹೆಸರು ಕಾಳಿನ ಸಾರು ಯಾವಾಗಲೂ ಕಮ್ಮಿ ಯೂಸ್ ಮಾಡೋದು. ಸಾಂಬಾರು ಮಸಾಲ ಹಾಕಿದ್ದೆ ಅದಕ್ಕೆ. ಇದು ಹೆಸರು ಕಾಳು ಸಾರಿಗೆ MTR ಮಸಾಲ ಹಾಕಿದ್ರೆ ಮಸ್ತ್ ಆಕೈತ್ರಿ. ಈಗ ನಾನು ರೊಟ್ಟಿಗೆ ಜಿಗಿಟ್ ಹಾಕ್ತೇನೆ ರೀ, ಯಾಕಂದ್ರೆ ರೊಟ್ಟಿ ಮಾಡ್ಬೇಕು ಇವತ್ತು. ಸೊ ಎಲ್ಲ ಬಾಂಡೆ ಜೋಡಿಸಿ ಜಮಾ ಮಾಡಿ ಒಂದು ಬುಟ್ಟಾಗಿಟ್ಟು ಆಮೇಲೆ ರೊಟ್ಟಿಗೆ ಜಿಗಿಟ್ ಹಾಕ್ತೇನೆ ರೀ. ಈಗ ನೋಡಿ ರೊಟ್ಟಿ ಮಾಡಾಕತ್ತೇನೆ ರೀಪ್ಪ ನಾನು. ಕರೆಕ್ಟಾಗಿ ನಿಮಗೂ ಕಾಣಬೇಕಲ್ಲ. ಈಗ ಅನ್ನ ಸಾರು ಪಲ್ಯ ಮಾಡಿದ್ದೀರಿ. ಸೊ ರೊಟ್ಟಿ ಲಾಸ್ಟ್ಗೆ ರೊಟ್ಟಿ ಮಾಡಿದೆ ಮಾಡೋ ತನಕ ಅಂದ್ರೆ ನೋಡ್ರಿ ಟೈಮ್ 8:30 ಆಗಾಗ ಬಂತು. ಚಾರ್ಜ್ ಇಟ್ಟಿಲ್ಲ ಇನ್ನು ಫೋನ್. ನಾನು ವಿಡಿಯೋ ಮಾಡ್ಕೊತಾನೆ ಇದು ಮಾಡಾಕತ್ತೀನಿ. ಸೊ ಬಿಸಿ ರೊಟ್ಟಿ, ಚೌಳಿಕಾಯಿ ಪಲ್ಯ, ಆಮೇಲೆ ಹೆಸರು ಕಾಳಿನ ಸಾರು. ಬರ್ರಿ ಫ್ರೆಂಡ್ಸ್ ಎಲ್ಲರೂ ನಮ್ಮನೆ ಊಟಕ್ಕೆ. ಬಡ್ರ ಮನೆ ಊಟ ರೀ. ಹೆಂಗೆ ನಿಮಗೆ ಇಷ್ಟ ಆತಂದ್ರೆ ಬರ್ರಿ ನಮ್ಮ ಮನೆಗೆ. ನಾನು ರೊಟ್ಟಿ ಜಾಸ್ತಿ ಉಬ್ಬಂಗಿಲ್ಲ, ಯಾಕಂದ್ರೆ ನಾನು ತಳ್ಳು ಮಾಡ್ತೇನೆ ರೀ. ನಾವು ಜಾಸ್ತಿ ದಪ್ಪನೂ ತಿನ್ನಂಗಿಲ್ಲ, ಅದ್ರ ಸಂಬಂಧ ನಾನು ಉಬ್ಬ ರೊಟ್ಟಿ ಮಾಡಂಗಿಲ್ಲ. ಯಾವಾಗಾರ ಒಂದ್ಸಲ ಅದು ಮಾಡಿದ್ರು ಕಡ್ಡಾಬಟ್ಟೆ ಹೊತ್ತಿನ ತನಕ ಹಂಗೆ ಬೇಯಿಸ್ಕೊತಾನೆ ಇರ್ಬೇಕ್ರದು. ಸೊ ಇನ್ನೂ ಒಂದು ಲಾಸ್ಟ್ ರೊಟ್ಟಿ ಆಗೈತ್ರಿ ನಂದು. ಇದೊಂದು ಭಾಳ ದಪ್ಪ ಮಾಡ್ಕೊಂಡೀನಿ ಒಂಚೂರು. ಇದತ್ರ ಆಯ್ತು. ಈಗ ಗ್ಯಾಸಿನ ಕಟ್ಟೆ ಎಲ್ಲ ಸ್ವಚ್ಛ ಮಾಡ್ಕೊತೇನೆ. ಸೊ ನೋಡ್ರಿ ಗ್ಯಾಸ್ನ ಹೈ ಫ್ಲೇಮ್ದಾಗ ಇಡ್ತೇನೆ. ಈ ಸಂಜಾನೆ ಮುಂಜಾನೆ ಏನಪ್ಪ ಅಂದ್ರೆ ಈ ಅಡುಗೆ ಮಾಡೋದು ಚಿಂತೆ ನೋಡ್ರಿ. ಯಾವಾಗಲೂ ಯಾಕಪ್ಪ ಅಂದ್ರೆ ಮುಂಜಾನೆ ಏನು ಮಾಡ್ಬೇಕು ನಾಷ್ಟ ಅನ್ನೋದು ಅದು ಒಂದು ಚಿಂತೆ. ಆಮೇಲೆ ಅದಕ್ಕಂದ್ರೆ ಮಧ್ಯಾಹ್ನದ ಅಡುಗೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಅದು ಊಟ ಮಾಡಿ ಸರಿದು ಸ್ವಲ್ಪ ಕುತ್ಕೊಂಡಿಪ್ಪ ಅನ್ನೋನಕ್ಕೆ ಅಪ್ಪ ರಾತ್ರಿ ಏನು ಮಾಡಬೇಕು ಏನಿಲ್ಲ ಕಲೆ ಏನು ಮಾಡ್ಬೇಕು. ನಾನು ಈ ಪ್ರತಿಯೊಂದು ಹೆಣ್ಮಕ್ಳಿಗೆ ಇರುವಂಥ ಕಾಯಿಲೆ ಯಾವ್ದು ಹೇಳ್ರಿ? ಅಡುಗೆ ಏನು ಮಾಡ್ಬೇಕಪ್ಪ ಏನು ಮಾಡ್ಬೇಕು. ಸಂಜಾಲಿದೇನು ಮುಂಜಾಲಿದೇನು ಅಡುಗೆ ಇದೇ ಚಿಂತಿದೆ. ಯಾಕಂದ್ರೆ ಮತ್ತೆ ಊಟಕ್ಕೆ ಬೇಕಲ್ರಿ, ಏನು ಮಾಡಬೇಕು. ನೋಡ್ರಿ ರೊಟ್ಟಿ ಯಾವ ಥರ ಉಬ್ಬಾಕತ್ತೈತಿರಿ. ವಾವ್ ಸೂಪರ್. ಇದೊಂದು ಸ್ವಲ್ಪ ಲಾಸ್ಟ್ನಿಂದ ದಪ್ಪಗೆ ಮಾಡಿದರೆ ಸ್ವಲ್ಪ ನಾನು ಅಲ್ಲಿ ಇಟ್ನಂದ್ರೆ ಇಲ್ಲೇ ಹೊತ್ತಿ ಬಿಡ್ತೈತೆ. ಇಷ್ಟ ಆಮೇಲೆ ಇದನ್ನು ತೆಗಿತೇನೆ ನಾನು. ತೆಗೆದು ಗ್ಯಾಸಿನ ಕಟ್ಟೆ ಎಲ್ಲ ಸ್ವಚ್ಛ ಮಾಡ್ಕೊತೇನೆ ರೀ. ರೊಟ್ಟಿ ನೋಡ್ರಿ ಫೈನಲ್ ಆಗಿ ರೊಟ್ಟಿನೂ ಮಾಡಿದೆ. ಎಲ್ಲ ಅಡುಗೆನೂ ಆಯ್ತು ರೀ. ಈ ಕಡೆ ಪಲ್ಯನೂ ಐತಿ. ಸೊ ಈ ಕಡೆ ಅನ್ನ ಪಲ್ಯ ಸಾರಿ ಎಲ್ಲ ಇಟ್ಟಿದ್ದೀನಿ ರೀ. ಎಲ್ಲ ಅಡುಗೆ ಆಗೋ ಮಟ ಅಂದರೆ 8:30 ಆಯ್ತು ರೀ ಟೈಮ್. ಸೊ ಆಮೇಲೆ ಊಟ ಮಾಡ್ತೀನಿ ರೀ, ಯಾಕಂದ್ರೆ ಒಂದೊಂದು ಸಲ ಜಲ್ದಿನ ಊಟ ಮಾಡಿರ್ತೀನಿ. ಸೊ ಒಂದೊಂದು ಸಲ ಜಲ್ದಿನ ಊಟ ಮಾಡ್ಕೊಂಡಿರ್ತೀನಿ ರೀ, ಒಂದೊಂದು ಸಲ ಲೇಟಾಗಿ ಊಟ ಮಾಡ್ತೀನಿ. ಹೆಂಗೆ ಹಂಗಿರ್ತೀನಿ. ಸೊ ಅಡುಗೆ ಅಂತ ಆಯ್ತು. ಅಡುಗೆ ಮಾಡೋಟ ಹೊತ್ತಾಯ್ತು ನೋಡ್ರಿ. ಯಾಕಂದ್ರೆ ಒಂಚೂರು ವಿಡಿಯೋ ಮಾಡ್ಕೊತ ಎಲ್ಲ ಮಾಡೋ ತನಕ ಅಂದ್ರೆ ಪಟ ವಿಡಿಯೋ ಮಾಡಲಿಲ್ಲ ಅಂದ್ರೆ ನಾ ಏನು ಮಾಡ್ತೇನೆ ಅಂದ್ರೆ ಜಲ್ದಿ ಮಾಡ್ಕೊಂಡು ಬರ್ತೀನಿ ರೀ ನಾನು ಅಡುಗೆ. ಇದು ವಿಡಿಯೋ ಮಾಡ್ಕೊತ ತೋರಿಸ್ಬೇಕು ಅಂತ ಮಾಡ್ಬೇಕಂದ್ರೆ ಲೇಟ್ ಆಗಿಬಿಡ್ತೈತೆ ರೀ. ಅಲ್ಲಿಗೆ ಟೈಮ್ 1-2 ತಾಸು ಹಿಡಿದು ಬಿಡ್ತೈತೆ ರೀ. ಸೊ ಆಮೇಲೆ
ಈಗಂತ್ರ ಕೆಲಸ ಎಲ್ಲ ಆಯ್ತು ಭಾಳ ಬೇಜಾರಾಯ್ತು ರೀ ಫ್ರೆಂಡ್ಸ್. ಯಾಕಪ್ಪ ಅಂದ್ರೆ ನಿನ್ನೆ ಹುಡುಗರ ಕಡೆ ಇದ್ದೆ, ಇವತ್ತು ಒಬ್ಬಟ್ಟಿಗೆ ಇಲ್ಲದೇನಿ ಬೇಜಾರು. ಅದ್ರಾಗ ನನ್ನ ಮಗಳಿಗೆ ಆರಾಮಿರ್ಲಿಲ್ಲ, ಆಮೇಲೆ ಮಗನಿಗೂ ನೋಡ್ರಿ ಇವತ್ತು ಆರಾಮಿಲ್ಲ. ಸೊ ಬಂದು ಕರ್ಕೊಂಡು ಹೋಗ್ಲೇನ ಅಂತಂದು ಕೇಳ್ದೆ, ಬಟ್ ನಮ್ಮ ಅಕ್ಕ ಬೇಡ ಈಗ ಅಂತಂದು ಅಂದರು. ಏನು ಮಾಡಿದ್ರಿ, ಬೇಜಾರಾಯ್ತು. ಆದರೂ ಇವತ್ತು ತಿಳಿ ಆಗಲಿಲ್ಲ. ನಾನು ಅಡುಗೆನೂ ಮಾಡಿಲ್ರಿ, ಈಗ ಮಾಡೀನಿ ಅಡುಗೆನ. ಹಾಗೆ ಬೇಜಾರಾಗ್ಬಿಡ್ತ್ರಿ. ಯಾಕಂದ್ರೆ ನಿನ್ನೆ ಅಲ್ಲಿದ್ದೆ ಹೆಂಗೋ ಆರಾಮ ಹಾಡಾಕತ್ತಿದ್ರೆ, ಇವತ್ತು ಇಲ್ಲಿ ಬಂದೀನಿ. ಬರೋ ಅಷ್ಟ್ರಾಗ ನನ್ನ ಮಗು ಆರಾಮಿಲ್ರಿ, ನನ್ನ ಮಗಳಿಗೂ ಕಣ್ಣು ಬಂದು ಎಲ್ಲ ಆರಾಮ ಇಲ್ರಿ. ನಿನ್ನೆನ ಆಕೆ ಸಪ್ಪಗಾಗಿದ್ಲು. ಈಗ ಒಂಚೂರು ನೋಡಿ ಇನ್ನೊಂದು 2 ದಿನದಾಗ ಆರಾಮಿದ್ರೆ ಸರಿ ರೀ, ಆರಾಮಿಲ್ಲ ಅಂದ್ರೆ ಒಂಚೂರು ಹೋಗಿ ಕರ್ಕೊಂಡು ಬರ್ತೀನಿ. ಏನೋ ಒಂಚೂರು ಜಾಗ ಚೇಂಜ್ ಆಕೈತಿ ಅಂತಂದು ಅನ್ಕೊಂಡೀನಿ. ನೋಡ್ಬೇಕ್ರಿ, ನೋಡಿ ಕರ್ಕೊಂಡು ಬರ್ಬೇಕಂತಂದು ಡಿಸೈಡ್ ಮಾಡಿದ್ದೀನಿ. ನೋಡ್ತೀನಿ ರೀ, ಒಂಚೂರು ಆರಾಮಿದ್ರೆ ಹೋಗೋಲ್ರಾಕ್ರಿ ಶಾಲಿಗೆನ. ಮತ್ತು ಬೆಂಡಲ್ ಆಗ್ಬಿಡ್ತಾರ್ರಿ, ಇಲ್ಲೇ ಇದ್ಕೊಂಡ್ರೆ ಏನು ಮಾಡ್ತಾರೆ, ಹೋಗಂಗೂ ಇಲ್ರಿ. ಅದು ಒಂದು ಕಷ್ಟ ಐತ್ರಿ. ಅದ್ರ ಸಂಬಂಧ ನೋಡಿ ಒಂಚೂರು ಇದು ಮಾಡ್ತೀನಿ ರೀ. ಮತ್ತು ಈಗ ಒಂಚೂರು ಕಸ ಎಲ್ಲ ಹೊಡ್ಕೊಂಡು ಸ್ವಚ್ಛ ಮಾಡ್ಕೊತೀನಿ. ಸೊ ನೋಡ್ರಿ ಫ್ರೆಂಡ್ಸ್, ಇವತ್ತಿಂದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳತ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡಕತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ನಾನು ಮುಂದಿನ ವಿಡಿಯೋದಾಗ ಸಿಗ್ತೇನೆ ರೀ ಫ್ರೆಂಡ್ಸ್. ಯಾಕಂದರೆ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡಾಕ್ತೇನೆ. ಇಲ್ಲ ಅಂತ ಆದರೆ ನಿಮಗೂ ಕೂಡ ಬೇಜಾರಾಕೈತೆ ರೀ ವಿಡಿಯೋ ನೋಡೋಕೆ. ಮತ್ತು ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.